ಮಾಲಿ ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಏ ನಂದಿನಿ, ಹುಷಾರ ಕೈ ಹಾಕವ, ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ಅಜ್ಜಮ್ಮನಿಗಿಂತ ನಿನ್ನ ಗೆಳೆತನದಲ್ಲಿ ನಂಗೆ ಹೆಚ್ಚು ಪ್ರೀತಿ ಸಿಕ್ತು ಸಾಗರ. ಅದಕ್ಕೆ ನಾನೀಗ ಹೇಳ್ತಾ ಇದ್ದಿ, ಇದನ್ನ ನೀನೇ ನಂಗೆ ತೋರಿಸು. ಪಾಪ ಅಕ್ಕಾರು ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರ ಆಗ್ಯದಂತ? ಅಕ್ಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ. ಇಪ್ಪತ್ತು ವರ್ಷ ಆತ್ ಮದ್ವೆ ಆಗಿ ಒಂದಿನ ಹರ ಅಂದಿಲ್ಲ, ಶಿವ ಅಂದಿಲ್ಲ. ನನಗೆ ಏನ್ ಬೇಕು ಏನ್ ಬೇಡ ಅಂತ ಇವ್ರಿಗೆ ಅರ್ಥ ಆಗಂಗಿಲ್ಲ. ಇವ್ರು ಅನ್ಕೊಂಡಿರ್ಬೇಕು ಹೆಂತ ಅದಕ್ಕಿಗೆ ಮನಸ್ಸೇ ಇಲ್ಲ ಅಂತ ಹೇಳಿ. ಮನೆ ಖರ್ಚೆಲ್ಲ ನಾ ತೂಕ ಮಾಡಿ ನಿಭಾಯಿಸ್ಬೇಕೇನು? ನಾ ಅಂದ್ರೆ ಏನು ಅಲ್ಲ ಈ ಮನ್ಯಾಗ. ಇವ್ರು ನಾನೇನು ಅನ್ಕೊಂಡಾರ? ಹೆಂಡತಿ ಅನ್ಕೊಂಡಾರೋ? ಮನೆ ಕೆಲಸ ಮಾಡ್ಲಿಕ್ಕೆ ಬಂದಿರೋ ಕತ್ತೆ ಅನ್ಕೊಂಡಾರೋ? ನಂದಿನಿ, ನಂದಿನಿ, ಅರೆ ನೀ ಇಲ್ಲಿದ್ದಿ? ಇನ್ನೆಲ್ಲಿ ಹೋಗ್ತೀನಿ? ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳ್ಕಾಲ್ನಷ್ಟ ನೀರಂತ, ಹಂಗಾಗ್ಯದ ನನ್ನ ನಶೀಬು. ನಾನು ನಿಮ್ಗೆ ಹೇಳಿ ಬಂದಿರಲಿಲ್ಲ ನಾನು ನನ್ನ ಖೋಲೆಗೆ ಹೋಗ್ತೀನಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಂದಿನಿ. ಯಾಕ ಹಿಂಗ್ಯಾಕೆ ಹೇಳಿಕತ್ತೀರಿ? ಮತ್ತಿನ್ನೇನು ಹೇಳಿ ನಂದಿನಿ? ಎಲ್ಲ ಹೆಣ್ಮಕ್ಳಂಗ ನಿನ್ನ ಮನಸ್ಸೊಳಗೆ ಸ್ವಾರ್ಥ ಅನ್ನೋದಿಲ್ಲ. ನನ್ನ ಮನಿ ನನ್ನ ಮಕ್ಕಳು ಅಂತ ಎಲ್ಲಾರನ್ನೂ ಪ್ರೀತಿಸ್ತಿ. ಸರಿ ಯಾವುದು ತಪ್ಪು ಯಾವುದು ಅಂತ ತಿಳುವಳಿಕೆ ಅದ ನಿನಗ. ನಂದಿನಿ, ನಿನ್ನ ಜಾಗದಾಗ ಬೇರೆ ಯಾರ ಇದ್ದಿದ್ರು ನನ್ನ ಕತ್ತಿ ಅಷ್ಟ. ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ನೋಡ್ಕೋತ ಕೂತ್ರ ಮುಗೀತು, ಮ್ಯಾಲೆ ಹೇಳ್ತಿರ್ಲಿಲ್ಲ. ಜುಮ್ಕಿ ನೋಡ್ಕೋತ ಗಂಡನ ಮರ್ತು ಬಿಡ್ತಿದ್ರು ಅಂತೀನಿ. ಆಹಾ, ನನಗೆ ಒಡವಿ ಕೊಡ್ಸೋದ್ರೊಳಗ ಇಷ್ಟೊಂದು ಪ್ರೀತಿ ಇರೋ ಗಂಡ ಬಹುಶಃ ನನಗ ಸಿಕ್ಕಿರ್ಬೇಕು. ನಂದಿನಿ, ನೀ ಮಾಡಿದ್ದು ಭಾಳ ಖುಷಿ ಆತ ನನಗೆ. ವಯಸ್ಸಾದಂಗ ನೀನು ಭಾಳ ಚಂದ ಕಾಣ್ಲಿಕತ್ತಿ. ಹಳೆ ಕಾಲದ ಒಡವಿಗಳು ಆಂಟಿಕ್ ಪೀಸ್ ಅಂತ ಗೊತ್ತಿರಲ್ಲ ಅವರಿಗೆ. ಹೊಸ ತಗೊಳ್ಳೋದು ಶೋಕಿ ಅಂತ ಅನ್ಕೊಂಡಿರ್ತಾರ. ₹50 ಎಲ್ಲ ಕೊಡೋದಿಲ್ಲ. ನಾನು ಸೀನಿಯರ್ ಸಿಟಿಜನ್ ಅದೀನಿ, ಕೊಡೋದೇ 20. ತಗೋ. ಯಾಕ ಮನೆಯಿಂದ ಹೊರಗೆ ನಿಮ್ಮ ತಾಯಿನ ಕರ್ಕೊಂಡು ಹೋದ್ರ ಹಿಂಗ ರೊಕ್ಕ ಕೇಳ್ತೀಯೇನು? ನಾ ಕೊಡೋದೇ ಇಷ್ಟು. ಬೇಕಾದ್ರೆ ತಗೋ, ಬ್ಯಾಡಂದ್ರೆ ಬಿಡು. ಬ್ಯಾಗ್ ತಂದು ಒಳಗಿಟ್ಟು ಹೋಗು.
ಕಾರಂತ್ರ ಅದೇನ್ ನೋಡ್ರಿ ಚೂ ಚೂ ಅಂತ ಶಬ್ದ ಬರ್ಲಿಕ್ಕತ್ತದ ಎಲ್ಲಿಂದನ ಹೋಗಿ ನೋಡ್ಕೊಂಬರ್ರಿ ಅತ್ತಿಯವ್ರ ಇದು ಕಾಲ್ಗೆಜ್ಜೆ ಸಪ್ಳಿದ್ದಂಗೆ ಅದ ರೀ. ಯಾಕವ ನಂಗೆ ಅಷ್ಟು ಗೊತ್ತಾಗುದಿಲ್ಲೇನು? ನನ್ನ ಕಿವಿ ಇನ್ನೂ ನೆಟ್ಟಗ ಅವ. ಕಾರಂತ್ರ ಒಂದ್ಸರ್ತಿ ನನ್ನ ಬಂಗಾರ ಚೂರನ್ ಖೋಲಿ ಒಳಗೆ ಹೋಗಿ ನೋಡ್ರಿ. ಅಜ್ಜಮ್ಮ ನಾನು ಹೋಗಿ ನೋಡ್ಲಾ? ಏ ದುರ್ಗವ್ವ, ನೀನು ಸುಮ್ಮನೆ ತಿನ್ನು ಕೆಲಸ ಮಾಡು. ಕಾರಂತ್ರ ಅವ್ವ, ಇದು ಸಾಗರ್ ರೂಮಿಂದ ಬರೋದಲ್ಲ, ಎಲ್ಲೋ ಹೊರಗಿಂದ ಬರ್ತಿರ್ಬೇಕು. ಆತಾತು. ಏ ಹುಡುಗಿ, ಲಘುನ ತಿನ್ನೋದು ಮುಗಿಸಿ ಕೆಲಸ ನೋಡ್ಕೋ. ಹಿತ್ತಲ ಮನ್ಯಾಗ ತೆಕ್ಕೆಗಟ್ಲೆ ಭಾಂಡೆ ಬಿದ್ದಾವು, ಮಾಡೋರು ಯಾರು? ಈಗಂತೂ ಈ ಹಾಳಾದ ಬಾಲಿ ಭಾಳ ಚಕ್ಕರ್ ಹಾಕ್ಲಿಕ್ಕತ್ತಾಳ. ಯಾರ ರೊಕ್ಕ ಜಾಸ್ತಿ ಕೊಡ್ತೀನಿ ಅಂದ್ರೆ ಸಾಕು, ಅಲ್ಲಿಗೆ ಹಾರ್ತದದು. ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಈಗಿನ ಮಂದಿಗೆ. ಎಂಥ ಕಾಲ ಬಂತು. ರಾಧಾ ತಂಗಿ, ಸಾಗರ, ಇವ್ರು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ, ಸೌಮ್ಯ, ನನ್ನ ತಪ್ಪುಗಳನ್ನ ಮನ್ನಿಸಿ. ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ ನನ್ ಮುಂದೆ ಮಂಡಿ ಉರ್ಕೊಂಡು ಕೂತ್ಕೊಂಡು ಸ್ಟೋರಿ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you. ಏನೋ ಮಾತಾಡ್ಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ, ದಿಗ್ಲಾಯ್ತಾದ್ರೂ ಪರವಾಗಿಲ್ಲ, ಜೊತೆಗೆ ಇರಬೇಕು.
ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನ್ಸು ಶೇಷಳಿಗೆ ಬರ್ದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ. ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ.